ಅಯ್ಯೋ ಮೇಡಮ್, ಸತ್ಯವಾಗ್ಲೂ ನಾವೇನ್ ತಕೊಂಡಿಲ್ಲ, ಸುಮ್ಕೆ ನೋಡಕ್ ಬಂದ್ವಿ ಅಟ್ಟೆ. ಬ್ಯಾಗ್ ಕೊಡಿ, ಕೊಡಿ ಬ್ಯಾಗು. ಸರ್, ಇದು ಇಂಗ್ಲೋಟ್ ನೇಲ್ ಪಾಲಿಶ್ ನಮ್ಮ ಅಂಗಡಿದೆ, ಕದ್ದಿದ್ದಾರೆ. ಸುಮ್ನೆ ನೋಡಕ್ ಬಂದವ್ರು ಇದನ್ನೆಲ್ಲ ಬ್ಯಾಗ್ ಹಾಕೊಂಡು ಹೋಗ್ತಾರ? ರಮ್ಯ ಅವ್ರ ಕರ್ಕೊಂಬನ್ನಿ. ಬನ್ನಿ ಬನ್ನಿ. ನಿಂಗಿ ಸುಮ್ಕಿ ರಮ್ಯ, ಅಳ್ಬೇಡ. ನಾವ್ ತೆಪ್ ಮಾಡಿದ್ರೆ ತಾನೇ ಎದ್ರಿಕಬೇಕು. ಯಾರೇ ಬಂದ್ ಏನೇ ಕೇಳಿದ್ದು ಧೈರ್ಯವಾಗಿ ಉತ್ತರ ಕೊಡುಮ. ನೀನ್ ಅಳ್ಬೇಡ, ಸುಮ್ಕಿರು. ನನ್ನ ಔಟ್ಲೆಟ್ ಅಲ್ಲಿ ಹುಡುಗಿರು ಬಂದಿದ್ರು ಸರ್, ಸುಮ್ನೆ ಪ್ರೈಸ್ ಕೇಳಿ ತಿರ್ಗಾಡ್ತಾ ಇದ್ರು. ನನ್ಗೆ ಅವಾಗ್ಲೇ ಡೌಟ್ ಬಂತು. ನೀನ್ ಅಂಗಡಿಯಾಗ ಬಂದ್ ಟೈಮ್ ನೋಡ್ದಾಗ್ಲೆ ನಮ್ ಟೈಮ್ ಹಿಂಗ್ ಆಗಿದ್ದು. ಸಾರ್, ನಮ್ಮನ್ ನೋಡಿದ್ರೆ ಉಗುರ್ ಬಣ್ಣ ಹಚ್ಕೊಳಂಗ್ ಕಾಣ್ತೀವ ಸಾರ್. ಉಪಯೋಗಕ್ ಬರ್ದೇ ಇರೋದ್ನ ನಾವ್ ಯಾಕೆ ಸಾರ್ ತಕ್ಕೊಳ್ಳೋಣ? ತಗೊಂಡೋಗಿ ಮಾಡ್ತೀರಾ, ನಮ್ಗೆ ಗೊತ್ತಿಲ್ವಾ? ಎಷ್ಟ್ ಜನ ನೋಡಿದ ಆಯ್ತಾರ. ಸರಿಯಾದ ಕಾಸ್ಟ್ ನೆಲ್ ಪಾಲಿಸ್ನ ತೋರಿಸಿದೀರಾ. ಕಳ್ತನ ಮುಚ್ಚಾಕೋಕೆ ಏನು ಗೊತ್ತಿಲ್ದಿರೋ ಹಳ್ಳಿ ಹುಡುಗಿರ್ತಾರ ನಾಟಕ ಆಡ್ತೀರಾ? ಅನಿಕಾ, ಅನಿಕಾ, ಸಾರ್ ಇವ್ರನ್ ಕೇಳಿ ಸಾರ್, ನಾವೆಲ್ಲ ಒಂದೇ ಕ್ಲಾಸು. ಇವ್ರ ನಮ್ ಫ್ರೆಂಡ್. ಮೇಡಮ್, ಇವ್ರು ಶಾಪ್ ಲಿಫ್ಟಿಂಗ್ ಮಾಡಿ ಸಿಗಾಕೊಂಡಿದಾರ. ನಿಮ್ಗೆ ಇವ್ರ ಪರಿಚಯ ಇದೆಯಾ? ಹಾ, ಎಕ್ಸ್ಕ್ಯೂಸ್ ಮೀ, ಶಾಪ್ ಲಿಫ್ಟರ್ಸ್ ಜೊತೆ ಎಲ್ಲ ಪರಿಚಯ ಇಟ್ಕೊಳ್ಳೋ ತರ ಕಾಣಿಸ್ತೀನಾ? ಅವ್ರು ನೋಡೋದಕ್ಕೆ ಚೀಪ್ ಕಂಟ್ರಿ ಫೂಲ್ಸ್ ತರ ಕಾಣಿಸ್ತಿದ್ದಾರೆ. ಅವ್ರ ಮಾತನ್ನ ಕೇಳ್ಕೊಂಡು ನನ್ನನ್ ಕ್ವೆಶ್ಚನ್ ಮಾಡ್ತಿದ್ದೀರಾ? ನಾನ್ ಇವ್ರ ಮುಖನ ಇದುವರೆಗೂ ನೋಡಿಲ್ಲ. ಸಾರಿ ಮೇಡಮ್. ಯು ಬೆಟರ್ ಬಿ. ಯಾಕೆ ನಿಂತ್ಕೊಂಡಿದ್ದೀರಾ? ಪೊಲೀಸ್ಗೆ ಕಾಲ್ ಮಾಡಿ ಅರೆಸ್ಟ್ ಮಾಡಿಸಿ. ಇಂಥವ್ರೆಲ್ಲ ಜೈಲಲ್ಲಿರ್ಬೇಕು, ಮಾಲಲ್ಲ. ಕಮಾನ್ ಗರ್ಲ್ಸ್. ಅವ್ರು ನಿಮಗ್ ಗೊತ್ತು ಅಂತ ಸುಳ್ಳು ಹೇಳ್ತಾ ಇದ್ದಾರಾ? ವೇಟ್ ಎ ಮಿನಿಟ್. ನೀವಿಲ್ಲಿ? ಇವ್ರು ನನ್ನ ಸ್ಟೂಡೆಂಟ್ಸ್. ಖಂಡಿತ ಆ ವಸ್ತುಗಳನ್ನ ಇವ್ರು ಕದ್ದಿರಲ್ಲ. ಏನೋ ಬೈ ಮಿಸ್ಟೇಕ್ ಆಗಿ ತಪ್ಪಾಗಿರ್ಬೋದು. ಅಂಡ್ ಇಫ್ ಯು ಇನ್ಸಿಸ್ಟ್, ಅದೇನು ಅವ್ರ ಬ್ಯಾಗಲ್ಲಿ ಇತ್ತೋ ಅದಕ್ಕೆ ನಾನು ಪೇ ಮಾಡ್ತೀನಿ. ನೋ ಸರ್, ನಾಟ್ ಎನ್ ಇಶ್ಯೂ. ನಿಮ್ಮಂತ ವ್ಯಾಲಿಡ್ ಕಸ್ಟಮರ್ ಮಾತನ್ನ ನಮ್ದೇ ಇರಕ್ಕಾಗತ್ತಾ? ನೀವು ಬಂದಿದ್ದು ಒಳ್ಳೇದಾಯ್ತು ಸರ್. ನೀವಿನ್ ಹೋಗ್ಬೋದು. ಬನ್ನಿ ಹೊರಡೋಣ. ರಮ್ಯ ಅವರೇ, ನೀವಿನ್ ನೋಡಿ.
ಅದ್ ಹೇಗನಿಕಾ ಕರೆಕ್ಟಾಗಿ ಹೇಳಿಟ್ಟಾಗೆ ಅವ್ರನ್ನ ಕಾಪಾಡೋಕೆ ರಿಷಿ ಸರ್ ಹಾಜರಾಗ್ಬಿಡ್ತಾರೆ. ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ ಸರ್, ನಾವ್ ಒಯ್ತೀವಿ. ಅಯ್ಯೋ ಲಂಚ್ ಟೈಮ್ ಆಯ್ತು, ತಿನ್ಕೊಂಡೋಗಿ ಕುತ್ಕೊಳ್ಳಿ. ಬನ್ನಿ ಬನ್ನಿ. ಪ್ಲೀಸ್ ಸಿಟ್. ರಿಷಿ ಸರ್, ನಾವೇನ್ ದಿಟ್ವಾಗ್ಲೂ ಅದನ್ ಕದ್ದಿರ್ನಿಲ್ಲ ಸರ್. ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬಂದಿರ್ನಿಲ್ಲ ಅಂದ್ರೆ ನಾವಿಟ್ಟೊತ್ಗೆ ಜೈಲೂಟ ತಿನ್ಬೇಕಾಗ್ತಿತ್ತು. ಸ್ಯಾನೆ ಥ್ಯಾಂಕ್ ಯು ಸರ್. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ? ಕಮ್ಲಿ ಈ ತರ ತಪ್ಪು ಮಾಡಿರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಐ ಮೀನ್ ನೀವಿಬ್ರು ಈ ತರ ತಪ್ಪು ಮಾಡಿರಲ್ಲ ಅಂತ ನನಗ್ ಗೊತ್ತು. ನಮ್ಮ ಅದ್ಕೆ ಪರಿಚಯ ಆಯ್ತಲ್ಲ, ಇವ್ರ ಹೆಸರು ಹಾಸಿನಿ. ಅದ್ಕೆ ಇವರು ಗೊತ್ತು ಗೊತ್ತು, ಇದು ನಿಂಗಿ, ಇದು ಕಮಲಿ ಅಲ್ವಾ? ಲೇ ನಿಂಗಿ, ನಾವ್ ಯಾಕೆ ಇಲ್ಲಿ ಕುತ್ಕೊಂಡಿದೀವಿ? ಥ್ಯಾಂಕ್ಸ್ ಹೇಳಿದ್ದಾಯ್ತಲ್ಲ, ಬಾ ಹೋಗುಮಾ. ಈ ಜಾಗ ನೋಡು, ಇದ್ ನಮ್ಮಂತವ್ರಿಗಲ್ಲ ಕಣೆ. ಏ ಸುಮ್ಕಿರೆ ಕಮ್ಲಿ, ಪಾಪ ಪಿರುತಿಯಿಂದ ಕರ್ಕೊಂಡ್ ಬಂದವ್ರೆ. ಈಗ ಹೋಯ್ತೀವಿ ಅಂದ್ರೆ ಬೇಸರ ಆಗಕ್ಕಿಲ್ವಾ? ಯಪ್ಪ ಯಪ್ಪ, ಏನ್ ಸಾರ್ ಈಟೊಂದ್ ರೇಟ್ ಹಾಕವ್ರೆ? ಇದೇ ಕಾಸ್ಗೆ ನಮ್ಮೂರಾಗ 5 kg ಕೋಳಿ ಬರ್ತದೆ. ಎನಿವೇಸ್, ನಿಮ್ಗೆ ಅದೇನ್ ಬೇಕೋ ಅದನ್ನ ಆರ್ಡರ್ ಮಾಡಿ. ರಿಷಿ, ಇನ್ಮೇಲೆ ನೀನು ಕಲ್ಮಿ ಕಬಾಬ್ನು ಕಮ್ಲಿ ಕಬಾಬ್ ಅಂತೀಯ ಅಲ್ವಾ? ನೂಡಲ್ಸ್ ನೂಡಲ್ಸ್ ಬೇಕು. ಹೋ, ನೂಡಲ್ಸಾ ನಿಮ್ಗೆ? ಸಂದಾಗಿರ್ತೈತಾ? ಓಎಸ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಂಗಾದ್ರೆ ನಂಗೆ ಅದೇಯ. ಕಮ್ಲಿ ನಿಮ್ಗೆ? ನಂಗೆ ಇದ್ರಾಗ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಸರ್. ಡೋಂಟ್ ವರಿ, ನಾನೇ ಆರ್ಡರ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಅಕ್ಕ, ಇದಕ್ ಕಾಸಾಯ್ತಾ? ಇಲ್ಲ ಇಲ್ಲ, ಫ್ರೀನೇ. ಫ್ರೀನಾ? ಸೂಪರ್. ಕಮ್ಲಿ ಫ್ರೀ ಅಂತೆ, ಒಂದ್ ಕವರ್ ತಕ್ಕ ಹಾಸ್ಟೆಲ್ಗೆ ಎತ್ಕೊಂಡ್ ಹೋಗ್ಬಿಡೋಣ. ಅಲ್ಲಿರೋ ಸಪ್ಪೆ ಊಟ ತಿಂದು ತಿಂದು ನಾಲ್ಗೆ ದಪ್ಪ ಆಗೋಗೈತೆ. ನಿಂಗಿ ಓಸಿ ಕೈನ ಸುಮ್ನೆ ಮಾಡಿಕೊಂಡ್ ಕುತ್ಕೊಳಕ್ ಹಾಕಿಲ್ವಾ ನಿಂಗೆ? ಅಯ್ಯೋ ನಿಂಗಿ, ಹಂಗಲ್ಲ, ಅದ್ನ ಇದ್ರಲ್ಲಿ ತಿನ್ಬೇಕು. ಹೀಗೆ. ಓ, ನಾನು ಬಾಯಾಗ ಏನಾದ್ರೂ ಸಿಕ್ಕಾಕೊಂಡಿದ್ರೆ ತಕ್ಕಳಕಿದು ಅನ್ಕೊಂಡಿದ್ದೆ. ವಾವ್, ಕೇಸರಿ ಬಾತ್ ತುಂಬಾ ಚೆನ್ನಾಗಿದೆ. ನೀವೇ ಮಾಡಿದ್ರಾ? ಅಡುಗೆ ಮನೇಲಿ ಏನೇ ತಯಾರಾದ್ರೂ ಅದನ್ನ ಡಿಸೈಡ್ ಮಾಡೋದು ನಾನೇ. ಆದ್ರೆ ಅಡುಗೆ ಮಾಡೋಷ್ಟೆಲ್ಲ ನನಗೆ ಪುರ್ಸತ್ತಿರಲ್ಲ. ನಿಮ್ಮ ಮನೇಲಿ ನೀನೇ ಅಡುಗೆ ಮಾಡೋದು ಅವ್ರ ಮೇಳ? ನೋ ಚಾನ್ಸ್, ನನಗೂ ಅದಕ್ಕೆಲ್ಲ ಟೈಮ್ ಇಲ್ಲ. ಎನಿವೇಸ್, ನಿಮ್ಮ ಮನೆ ಕುಕ್ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ವಾಂಟ್ ದ ಬೆಸ್ಟ್. ಅದು ಕೇಸರಿ ಬಾತ್ ಆದ್ರೂ ಅಷ್ಟೇ, ಸಿಗೋ ಸೊಸೆ ಆದ್ರೂ ಅಷ್ಟೇ. ನಮ್ಮ ಅನಿಕಾನು ಹಾಗೆ ನಿಮ್ ತರನೇ ಸಿ ವಾಟ್ ದ ಬೆಸ್ಟ್. ತಿನ್ನೋ ತಿಂಡಿ ಇರಬಹುದು, ಸಿಗೋ ಅತ್ತೇನೂ ಇರಬಹುದು. ಶಾಂತಮ್ಮ, ಇವ್ರಿಗೆ ಸ್ವಲ್ಪ ಕೇಸರಿ ಬಾತ್ ಬಡ್ಸು. ಸಾಕು ಸಾಕು. ನಮಿತಾ, ಇಲ್ಲಿ ಬಿಸ್ನೆಸ್ ಮೀಟಿಂಗ್ ನಡೀತಾ ಇದೆ. ಗೋ ಇನ್ ಸೈಡ್. ಆಕ್ಚುಲಿ ರಿಸೋರ್ಟ್ ವಿಷಯದಲ್ಲಿ ಋಷಿ ನಮ್ಮ ಜೊತೆ ಇದ್ದಿದ್ದು ವಿ ವೆರಿ ಹ್ಯಾಪಿ. ಕನ್ಸ್ಟ್ರಕ್ಷನ್ ಆದಷ್ಟು ಬೇಗ ಶುರು ಮಾಡಬೇಕು, ಆದರೆ ಆ ಜಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ವಿಲ್ ಸಾರ್ಟ್ ಇಟ್ ಔಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಚಂದ್ರು, ಆಕ್ಚುಲಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಇಲ್ಲದೆ ಹೋದರೂ ನೀನು ಇದನ್ನೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಅದರಲ್ಲಿ ಏನಿದೆ, ಚಂದ್ರು ಸಪೋರ್ಟ್ಗೆ ಊರ್ಮಿಳ ಇದ್ದಾಳೆ. ಊರ್ಮಿಳಗೇನಾದ್ರೂ ತೊಂದರೆ ಆದರೆ ನಾನಿದ್ದೀನಿ ಅಂದಮೇಲೆ
ರೆಸಾರ್ಟ್ ಕೆಲಸ ಖಂಡಿತ ಆಗತ್ತೆ. ಆದರೆ ನಾನಿವತ್ತು ಮೀಟಿಂಗ್ ಕರೆದಿರೋದು ರೆಸಾರ್ಟ್ ಬಗ್ಗೆ ಮಾತಾಡೋದಕ್ಕಲ್ಲ, ಹೊಸ ಬಿಸ್ನೆಸ್ ಡೀಲ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಹೊಸ ಬಿಸ್ನೆಸ್ ಡೀಲಾ? ಎಸ್, ನಂದಾ ಇಂಡಸ್ಟ್ರೀಸ್ ಇಸ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ ಗ್ರಾನೈಟ್ ಬಿಸ್ನೆಸ್. ಇದು 60 ಕೋಟಿ ರೂಪಾಯಿ ಪ್ರಾಫಿಟ್ ಡೀಲ್. ನೀವು ಯಾವಾಗಲೂ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರೋರು, ಸೊ ನಿಮಗೂ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳೋಕೆ ಕರೆದ್ವಿ. ಅಂಡ್ ಯಾ, ನೀವು ಈಕ್ವಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಈ ಡೀಲ್ ತಂದಿರೋದು ನಾವಾಗಿರೋದ್ರಿಂದ ಪ್ರಾಫಿಟ್ ಅಲ್ಲಿ ನಮಗೆ 60%, ನಿಮಗೆ 40%. ತಾರಾ, ಆಕ್ಚುಲಿ ನಮ್ಮ ಇನ್ವೆಸ್ಟ್ಮೆಂಟ್ ವರ್ಸಸ್ ರಿಟರ್ನ್ಸ್ಗೆ ದಿಸ್ ಡೀಲ್ ಇಸ್ ನಾಟ್ ಫೇರ್. ಚಂದ್ರು, ನಾಟ್ ಫೇರ್ ಅಂದ್ರೆ ಏನರ್ಥ? ಸ್ವಲ್ಪನೂ ರಿಸ್ಕ್ ತಗೊಳ್ದೆ ಬಿಸ್ನೆಸ್ ಹೇಗೆ ಮಾಡ್ತೀಯಾ? ಅಲ್ಲ ಉರ್ಮಿಳಾ. ಚಂದ್ರ ಪ್ಲೀಸ್ ಸ್ವಲ್ಪ ಸುಮ್ಮನಿರು. ತಾರಾ ಅವರೇ, ನಮಗೆ ಡೀಲ್ ಓಕೆ. ಪೇಪರ್ಸ್ ರೆಡಿ ಆದ್ಮೇಲೆ ತಿಳಿಸಿ. ಚಂದ್ರು ಚೆಕ್ ಸೈನ್ ಮಾಡಿ ಕಳಿಸ್ತಾರೆ. ಓಕೆ ದೆನ್, ಲೆಟ್ಸ್ ಕಂಟಿನ್ಯೂ. ನಾನು ಸರ್ವ್ ಮಾಡ್ತೀನಿ. ಸಾಕು ಸರ್. ಅಯ್ಯೋ, ನನ್ ಕೈಲಿದ್ದಲ್ಲಿ ತಿನ್ನಕ್ ಆಗಕ್ಕಿಲ್ಲ. ನೂಡಲ್ಸು ಸಂದಾಗೈತೆ. ನಮ್ ಊರಾಗಿದ್ಕೆ ಸಾಮ್ಗೆ ಅಂತ ಕರೀತಾರೆ, ಆಟೆ ವ್ಯತ್ಯಾಸ. ಉರ್ಮಿಳಾ, ಇದನ್ನ ಯಾಕೆ ಒಪ್ಕೊಂಡೆ? ಇದರಿಂದ ನಮ್ಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ಚಂದ್ರು, ನೀವು ನಿಮ್ಮ ಅಮ್ಮನ ತರ ಬರೀ ಈ ಬಿಸ್ನೆಸ್ ಪಾಯಿಂಟ್ ಅನ್ನ ಇಟ್ಕೊಂಡು ಯೋಚನೆ ಮಾಡೋದನ್ನ ಮೊದಲು ಬಿಟ್ಬಿಡಿ. ಇದರಿಂದ ಮುಂದೆ ನಮ್ಮ ಅನಿಕಾ ಲೈಫ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದನ್ನ ಒಂಚೂರು ಯೋಚನೆ ಮಾಡಿ. ಮುಂದೆ ನಮ್ಮ ಅನಿಕಾ ರಿಷಿನ ಮದುವೆ ಮಾಡ್ಕೊಂಡ್ರೆ ಅವಳು ಬರ್ಬೇಕಾಗಿರೋದು ಇದೇ ಮನೆಗೆ ತಾನೇ. ಅದರಿಂದ ನಾವೀಗ ಒಂದ್ ಸ್ವಲ್ಪ ಬಿಟ್ಕೊಟ್ರೆ ಏನಾಗ್ಬಿಡತ್ತೆ? ಉರ್ವಿ ಬಾ. ಅಮ್ಮ ಮಗಳು ಸರಿಯಾಗಿದ್ದೀರಾ. ನಾನು ನಮ್ಮಮ್ಮ ಬಿಸ್ನೆಸ್ ಪಾಯಿಂಟಲ್ಲಿ ನೋಡಲ್ಲ. ನೀವಿಬ್ರೆ ಯಾವಾಗ್ಲೂ ದುಡ್ಡು ದುಡ್ಡು ಅನ್ನೋದು. ನಿಮಗೆ ನನ್ನಿಂದ ಹೇಳಕ್ಕಾಗಲ್ಲ. ರಿಷಿ, ನಾ ಶಾಪಿಂಗ್ ಬಂದಿದ್ದೆ ಹೆಚ್ಚೆಚ್ಚು. ಇನ್ ಸಿನಿಮಾ ಅಂದ್ರೆ ಲೇಟ್ ಆಗುತ್ತೆ. ನಮಿತಾ ಬೇರೆ ಮನೇಲೇ ಇದ್ದಾಳೆ. ಇನ್ ಅತ್ತೆ ಕೈಲಿ ಯಾರು ಬಯಸ್ಕೊಳ್ಳೋದು? ಅದಕ್ಕೆ ನೀವು ಹೊರಗಡೆ ಬರೋದೇ ಅಪರೂಪಕ್ಕೆ ಒಂದ್ಸಲ. ನಮಿತನ ರಚನಾ ನೋಡ್ಕೋತಾಳೆ. ಅಮ್ಮನ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಅಲ್ಲ ಅದಕ್ಕೆ ಪ್ಲೀಸ್, ಈಗೇನಾದ್ರು ನೀವು ಬರಲ್ಲ ಅಂತ ಹೇಳಿದ್ರೆ ಅವರು ಬರಲ್ಲ ಅಂತ ಹೇಳಿ ಹೊರಟೋಗ್ತಾರ ಅಷ್ಟೇ. ಓಹೋ, ಈಗ ಗೊತ್ತಾಯ್ತು ನನ್ಗೆ ನೀನ್ ಯಾರಿಗೆ ಸಿನಿಮಾ ತೋರ್ಸಕ್ ಕರ್ಕೊಂಡ್ ಬಂದಿದ್ಯಾ ಅಂತ. ಅದಕ್ಕೆ ಪ್ಲೀಸ್ ನೀವು ಬನ್ನಿ. ನಿಂಗೆ ಈ ಗಿಚ್ಚರ್ ಏನು ಬೇಡ, ಸುತ್ತಾಡಿದ್ ಸಾಕು. ಬಾ ಹಾಸ್ಟೆಲ್ಗೆ ಹೋಗುಮ, ಅವ್ರು ಹೋಗ್ಬಿಟ್ಟು ಬರ್ಲಿ. ಏನು ಅದು ಗಿಚ್ಚರ್ ಏನು ಬೇಡ, ವಾಪಸ್ ಹೊಂಟೋಗುಮನ್ ಕಮ್ಲಿ ಹೇಳ್ತವಳೆ. ಅಯ್ಯೋ, ಹಿಂಗಂದ್ರೆ ಹೆಂಗೆ? ನೀವಿಬ್ರು ಬರ್ತೀರಾ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಈಗ ಬರಲ್ಲ ಅಂದ್ರೆ ಸರಿ, ಬೇಡ ಬಿಡಿ. ಪಾಪ ಕಮ್ಲಿ, ಅವ್ರಿಗೋಸ್ಕರನಾದ್ರೂ ಹೋಗುಮ ಬಾ. ಪ್ಲೀಸ್ ಕಮ್ಲೆ ಹೋಗುಮ ಬಾ.
ತರ ಮೂವಿ ಅಂದ್ರೆ ಇಷ್ಟ ಅಲ್ವಾ? ಏ ಯಾಕಿಲ್ಲ, ನಾನು ಕಮ್ಲಿ ನಮ್ಮೂರಾಗೆ ಈ ಸ್ಕೂಲ್ಗೆ ಹೋಗೋವಾಗ ಪಿಕ್ಚರ್ ಪೋಸ್ಟರ್ ನೋಡ್ಕೊಂಡು ಕತೆ ಏನಿರ್ಬೋದು ಅಂತ ನಾವೇ ಮಾತಾಡ್ಕೊಂಡು ಹೋಯ್ತಾ ಇದ್ವಿ ಅಲ್ವಾ ಕಮ್ಲಿ? ನನ್ಗೂ ಅಂತ ಮೂವಿ ಅಂದ್ರೆ ಸಖತ್ ಇಷ್ಟ. ಇರಿ, ನಾನು ಹೋಗಿ ಟಿಕೆಟ್ ತಗೊಂಡ್ಬಂದ್ಬಿಡ್ತೀನಿ. ಪಿಂಕಿ, ಗೆಟ್ ಅಸ್ ಸೀಟ್ಸ್ ನೆಕ್ಸ್ಟ್ ಟು ದೆಮ್. ನನ್ ಋಷಿ ಪಕ್ಕ ನಾನೇ ಕೂತ್ಕೋಬೇಕು. ಅಯ್ಯೋ, ಇದೇನಿದು ನಮಸ್ಕಾರ ಎಲ್ಲ ಮಾಡ್ಕೊಂಡು? ನಮ್ಮೂರ್ನಾಗೆ ನಾಟಕದ ಶಾಲೆಗಳಿಗೆಲ್ಲ ನಮಸ್ಕಾರ ಮಾಡ್ಕೊಂಡೆ ಒಳಿಕ್ ಹೋಗೋದು. 3 ಗಂಟೆಗಳ ಕಾಲ ನಮ್ ಕಷ್ಟಗಳನ್ನೆಲ್ಲ ಮರ್ಸೋ ಜಾಗ ಅಲ್ಲೂರ, ಅದಕ್ಕೆ ಗುಡಿ ಹಂಗೆ ಮರ್ಯಾದೆ ಕೊಡ್ತೀವಿ. ಹೌದಾ, ಇಂಟ್ರೆಸ್ಟಿಂಗ್. ಬನ್ನಿ ಹೋಗೋಣ. ಕಮ್ಲಿ ಬಾ, ಯಾಕ ಕುಂತ್ಕೊಳ್ಳುಮ್ಮ. ಕಮ್ಲಿ ಅವರೇ, ನಮ್ದು ಅಲ್ಲಲ್ಲ, ಹೀರೋ. ಬನ್ನಿ. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲೇ ಕುಂತ್ಕೋಬೇಕಾ? ಹೌದು, ಬನ್ನಿ. ನಾನು ನಿಮ್ಮಿಬ್ರು ಮಧ್ಯ ಕುತ್ಕೋತೀನಿ. ನಿಮ್ ಜೊತೆ ಫಿಲಂ ನೋಡಕ್ಕೆ ಮಜಾ ಇರುತ್ತೆ. ಬನ್ನಿ ಬನ್ನಿ. ಯವಿ ಈ ದೊಡ್ಡ ಪರ್ದೆನಾ ನಿಂಗೆ? ನಮ್ ಎಲ್ಸು ಟೆಂಟ್ನಾಗೆ ಮಣ್ಗುಡೆ ಮ್ಯಾಗ ಕುತ್ಕೊಂಡ್ ನೋಡಿದ್ರು ಈ ದೊಡ್ಡ ಕಾಣಕಿಲ್ಲ ಅಲ್ವಾ? ಹೂ ಕಣಮ್ಮಿ, ಒಳ್ಳೆ ಮೈದಾನ ಕಂಡಂಗ್ ಕಾಣ್ತೈತೆ, ಸಕ್ಕದಾಗಿರ್ತೈತೆ. ಕೊನೆಯದಾಗಿ ಅಜ್ಜಯನ್ ಜೊತೆ ಮಂಡ್ಯಕ್ಕೆ ಹೋದಾಗ ಸರೋಜಾ ಟಾಕೀಸ್ನಾಗಿ ಪಿಕ್ಚರ್ ನೋಡಿದ್ದು. ಅದಾದ್ಮ್ಯಾಕಿದೆಯಾ? ಹಾಯ್ ಋಷಿ. ಓ, ಹಾಯ್ ಅನಿಕಾ. ವಾಟ್ ಅ ಸರ್ಪ್ರೈಸ್. ನೀವು ಮೂವಿ ನೋಡಕ್ ಬಂದ್ರಾ? ಆಫ್ ಕೋರ್ಸ್ ಋಷಿ. ಆಕ್ಚುಲಿ ನಿನ್ ಪಕ್ಕ ಕೂತ್ಕೊಳ್ಳೋಣ ಅಂತ ಬಂದೆ. ವಿ ಕ್ಯಾನ್ ಹ್ಯಾವ್ ಅ ಗುಡ್ ಟೈಮ್ ಟುಗೆದರ್. ನಿಮ್ ಸೀಟ್ ನಂಬರ್ ಏನು? ಟಿಕೆಟ್ ತೋರಿಸ್ತೀರಾ? ಹೋ, ನೀವು ಟಿಕೆಟ್ ಬುಕ್ ಮಾಡಿರೋರು ಡಿ-ರೋ, ಇದು ಹೀರೋ. ಸೊ ನೀವು ಹೋಗಿ ಹಿಂದೆ ಕುತ್ಕೋಬೇಕು, ಇಲ್ಲಲ್ಲ. ಟಿಕೆಟ್. ಥ್ಯಾಂಕ್ ಯು. ಓಕೆ ಋಷಿ, I'll sit there. ಎಕ್ಸ್ಕ್ಯೂಸ್ ಮೀ, ಜಾಗ ಬಿಡ್ತೀರಾ ಅಥವಾ ಕಾಲ್ ತುಳ್ಕೊಂಡು ಹೋಗ್ಲಾ? ಹೇಗ್ ಮಿಸ್ಟೇಕ್ ಆಯ್ತೋ ಗೊತ್ತಿಲ್ಲ ಅನಿಕಾ, ಸಾರಿ. ನಾನು ಕೌಂಟರಲ್ಲಿ ಶಟ್ ಅಪ್. ಕೆಸರಿನ್ ಕಮಲಿ, ನೀನ್ ಋಷಿ ಪಕ್ಕ ಕೂತ್ಕೋತೀಯಾ? ಕುತ್ಕೋ. ಆ ಸೀಟ್ ಯಾವತ್ತಿದ್ರು ನಂದೇನೆ.